ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನನ್ನ ಬೆಳಗಿನ ಬ್ಯುಸಿ ರುಟೀನ್ ಹೇಗಿರುತ್ತೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕ್ಷಮೆ ಇರಲಿ, ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಹುಶಃ ನಿಮ್ಗೆ ಯಾರಿಗೂ ನನ್ನ ಪರಿಚಯ ಇರಲಿಕ್ಕಿಲ್ಲ ಅನ್ಕೋತೀನಿ. 1 ಇಯರ್ ಲಾಂಗ್ ಗ್ಯಾಪ್ ಆಗಿದೆ. ಎಲ್ಲರೂ ಮರ್ತೋಗ್ಬಿಟ್ಟಿರ್ತೀರ ಅನ್ಕೋತೀನಿ. ಇನ್ಮೇಲೆ ಗ್ಯಾಪ್ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆ 6 ಗಂಟೆಗೆ ಇದ್ದರೆ ನನ್ನ ಜರ್ನಿ ಈಗ ಸ್ಟಾರ್ಟ್ ಆಗುತ್ತೆ. ಎದ್ದ ತಕ್ಷಣವೇ ರೂಮಿನ ವಿಂಡೋ ಸ್ಕ್ರೀನ್ ಎಲ್ಲ ತೆಗೆದುಬಿಟ್ಟು ವಿಂಡೋನ ಓಪನ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ. ಬೆಳಗಿನ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನ್ನ ಮಗಳು ಇನ್ನೂ ಕೂಡ ಮಲಗೆ ಇರ್ತಾಳೆ. ಅವಳನ್ನ ಏಳ್ಸೋದಕ್ಕೆ ಹೋಗಲ್ಲ. ಅಷ್ಟು ಬೇಗ ಏಳಿಸಿದ್ರೆ ಅವಳಿಗೆ ನಿದ್ದೆ ಸರಿಯಾಗಿ ಆಗೋದಿಲ್ಲ ಅಂತ ನಾವು ಎವ್ರಿ ಡೇ ಕ್ಲೀನ್ ಮಾಡ್ತಾನೆ ಇದ್ದರೂ ಕೂಡ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಧೂಳಿದ್ದೇ ಇರುತ್ತೆ. ನಾವೆಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಸ್ವಲ್ಪ ಧೂಳು ಕಂಡ್ರೂ ಕೂಡ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಏನು ಕ್ಲೀನೇ ಇಲ್ಲ ಅನ್ನೋ ಥರ ಅನಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಎಲ್ಲನೂ ಗುಡಿಸ್ಕೊಂಬಿಟ್ಟು ಒಂದು ಸಲ ಮಾಪಿಂಗ್ ಮಾಡ್ಕೊಂಬಿಡ್ತೀನಿ. ಬೆಳಗ್ಗೆನೇ ಅದು ಒಂದು ಕೆಲಸ ಮುಗಿದ್ಬಿಟ್ರೆ ಎಲ್ಲ ಕೆಲಸ ಮುಗ್ದ ಹಾಗೆ. 6 ಗಂಟೆಗೆ ಎದ್ದರೆ ಸ್ಟಾರ್ಟ್ ಮಾಡೋದೇ ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಕೊಂಡು ಬರೋ ಇಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಯಾಕಂದರೆ ಅದು ಒಂದು ಕೆಲಸ ಬೇಗ ಮುಗಿದ್ಬಿಟ್ರೆ ನನಗೆ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಮನೆಯೂ ಕೂಡ ನೀಟಾಗಿರುತ್ತೆ. ನೀಟಾಗಿ ಎಲ್ಲ ಕಡೆ ಗುಡಿಸ್ಕೊಂಡು ಸ್ವಲ್ಪನೂ ಕಸ ಬಿಡ್ದಾಗೆ ಎತ್ಕೊಂಡ್ಬಿಟ್ಟು ಮಾಪ್ ಮಾಡ್ಕೋತೀನಿ. ಅದ್ರ ಜೊತೆಗೇ ತಿಂಡಿ ಕೂಡ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡು ಮುಂಚೆನೇ ಕಿಚನ್ನ ಕ್ಲೀನ್ ಮಾಡಿ ಬಂದುಬಿಟ್ಟಿರ್ತೀನಿ. ನೈಟೇ ಕ್ಲೀನ್ ಮಾಡಿ ಇಟ್ಟಿರ್ತೀವಲ್ವ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಲ ಒರೆಸ್ಕೊಂಡ್ರೆ ಏನೂ ಅಷ್ಟೊಂದು ರಿಸ್ಕ್ ಅಂತ ಅನಿಸೋದಿಲ್ಲ. ಅದ್ರ ಜೊತೆಗೆ ನನ್ನ ಯೂಟ್ಯೂಬ್ ಜರ್ನಿ ಯಾಕೆ ನಾನು ಸ್ಟಾಪ್ ಮಾಡಿದ್ದೆ ಅಂತ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು. ಹಾಗಾಗಿ ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ಜೊತೆಗೆ ತುಂಬ ಜನ ನನ್ನ ರೆಕಗ್ನೈಸ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ತುಂಬಾ ಗ್ಯಾಪ್ ಆಗಿದೆ ನಂದು ಯೂಟ್ಯೂಬು. 1 ಇಯರ್ ಅಂತಲೇ ಅಂದ್ಕೊಳ್ಳಿ. 1 ಇಯರ್ ಬ್ಯಾಕ್ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಇವತ್ತಿಂದ ಕಂಟಿನ್ಯೂ ಮಾಡಬೇಕು ಅಂತ ಯಾಕೋ ಗೊತ್ತಿಲ್ಲ ಅಂತ ಅನ್ನಿಸ್ತು. ಅದಕ್ಕಾಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತೆ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫೇಸು ನಿಮಗೆ ನೆನಪಿತ್ತು ಅಂತ ಅಂದರೆ ಒಂದು ಕಮೆಂಟ್ನ ಹಾಕಿ, ಖುಷಿ ಆಗುತ್ತೆ. ಇನ್ನು ಕಿಚನ್ ಕೂಡ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದು ಬಂದಿದ್ಲು. ನನ್ನ ಕಿಚನ್ನ ಮೇಕ್ ಓವರ್ ಮಾಡೋ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲೇ. ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕಿಚನ್ನ ಆರ್ಗನೈಸಾಗಿ ಇಟ್ಕೋಬೇಕು ಅಥವಾ ಆರ್ಗನೈಸಾಗಿ ಸೆಟ್ ಮಾಡ್ಕೋಬೇಕು ಅಂತಿದೆ. ನಾನು ಈಗ ರೀಸೆಂಟಾಗಿ ಈ ಮನೆಗೆ ಬಂದು 1 ಮಂತ್ ಆಗಿದೆ ಅಷ್ಟೇ. ಅಲ್ಲಲ್ಲಿ ರ್ಯಾಂಡಮ್ ಆಗಿ ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಳೋ ವೀಡಿಯೋ ಅಂತೂ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಅವಳು ಎದ್ದ ಮೇಲೆ ಅವಳಿಗೆ ಹಾಲನ್ನ ಕೊಟ್ಟು ಅವಳು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಬಂದಾದಮೇಲೆ ಅವಳನ್ನ ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ಕಲರ್ ಡ್ರೆಸ್ ಇತ್ತು. ಸೊ ಅವಳು ಜೀನ್ಸ್ ಹಾಗೆ ಟೀ ಶರ್ಟ್ನ ವೇರ್ ಮಾಡ್ಕೋತೀನಿ ಅಂದಳು. ಅವಳನ್ನ ರೆಡಿ ಮಾಡಿ ಕೂದಲನ್ನ ಬಾಚ್ತಾ ಇದ್ದೀನಿ. ಎಷ್ಟು ಬೇಗ ಇದ್ರೂ ಮಕ್ಕಳಿರೋ ಮನೇಲಂತೂ ಬೇಗ ಕೆಲಸ ಮುಗಿಯೋದೇ ಇಲ್ಲ. ನನಗಂತೂ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವಾಗವಾಗ ಸುಸ್ತು, ಕೈಕಾಲೆಲ್ಲ ನೋವು ಬರ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಬೆಳಗ್ಗೆ ಹೊತ್ತು ನನಗೆ ಎದ್ದೇಳೋದೇ ಸ್ವಲ್ಪ ಕಷ್ಟ. 6 o'clock ಅಂತ ಅಂದರೆ ಅದೇ ಜಾಸ್ತಿ ಟೈಮು ಅಂತ ಅನಿಸ್ಬಿಡುತ್ತೆ. ಇನ್ನು ಇವಳು ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಅವಳು ರೆಡಿಯಾಗಿ ಅವಳನ್ನ ರೆಡಿ ಮಾಡಿಸಿ ತಿಂಡಿನ ತಿನ್ನಿಸಿದೆ. ಇನ್ನು ಅವಳನ್ನ ಸ್ಕೂಲಿಗೆ ಬಿಟ್ಬಿರೋ ಅಷ್ಟರಲ್ಲಿ 9 o'clock ಆಗೇ ಹೋಯಿತು. ಅವಳಿಗೆಲ್ಲ ರೆಡಿ ಮಾಡಿ ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಅದನ್ನು ಸ್ವಲ್ಪ ತಿಂದು ಇನ್ನೆಲ್ಲ ಕೆಲಸ ಮಿಕ್ಕಿದ್ದೇನಿದೆ ಪಾತ್ರೆ ಅದೆಲ್ಲ ತೊಳ್ಕೊಂಡು ಮತ್ತು ಕಿಚನ್ನ ಒಂದು ಸಲ ಕ್ಲೀನ್ ಮಾಡಿಕೊಂಡೆ. ನಂತರ ಸ್ನಾನ ಎಲ್ಲ ಮುಗಿಸಿ ಆದಮೇಲೆ ನಾನು ಒಂದು ಫ್ಲಿಪ್ಕಾರ್ಟಲ್ಲಿ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ. ರೀಸನಬಲ್ ಪ್ರೈಸ್ ಅಂತ ನನಗನ್ನಿಸ್ತು. ತುಂಬಾ ಚೆನ್ನಾಗಿದೆ ಡ್ರೆಸ್ ಕೂಡ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನನಗಂತೂ ಫುಲ್ ಬ್ಲ್ಯಾಕ್ ಡ್ರೆಸ್ ಇಲ್ಲಿರಲಿಲ್ಲ ಯಾವುದೂ. ಹಾಗಾಗಿ ನಾನು ಫುಲ್ಲು ಬ್ಲ್ಯಾಕನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ನಿಮಗೂ ಬೇಕು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಲಿಂಕನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದು ಒಂದು ಪಿಕ್ಚರ್ನ ನಾನು ಇಲ್ಲಿ ಪಕ್ಕದಲ್ಲಿ ಹಾಕಿದ್ದೀನಿ ನೋಡಿ. ಸೇಮ್ ಅದೇ ಥರ ಇದೆ ಡ್ರೆಸ್ಸು. ತುಂಬಾ ಕಂಫರ್ಟಬಲ್ ಆಗಿದೆ,
ತುಂಬಾ ಯುನೀಕಾಗಿ ಕೂಡ ಕಾಣುತ್ತೆ. ಯಾವುದಾದ್ರೂ ಪಾರ್ಟಿ ವೇರ್ ಕೂಡ ನೀವು ಯೂಸ್ ಮಾಡ್ಬೋದಾಗತ್ತೆ. ನಾನು ಕೊನೆಯಲ್ಲಿ ನಿಮಗೆ ವೇರ್ ಮಾಡಿ ಕೂಡ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ ಈ ಡ್ರೆಸ್ಗೆ ನಾನು 10/10 ಕೊಡ್ತೀನಿ. ಯಾಕಂತಂದರೆ ನನಗೆ ಕಂಫರ್ಟಬಲಾಗಿ ಸೆಟ್ ಆಯಿತು. ಹಾಗಾಗಿ ತುಂಬಾ ಚೆನ್ನಾಗಿದೆ. ನೀವು ನೋಡಿದ್ರೆ ಗೊತ್ತಾಗತ್ತೆ. ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ. ಬೇಕಿದ್ದರೆ ನಾನು ಲಿಂಕನ್ನು ಶೇರ್ ಮಾಡ್ತೀನಿ, ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ. ನಾನು ಇದನ್ನು ವೇರ್ ಮಾಡಿ ಕೂಡ ನೋಡಿದ್ದೀನಿ. ಹಾಗೆ ವೇರ್ ಮಾಡಿರುವಂತಹ ವಿಡಿಯೋನ ನಾನು ಕೊನೆಯಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ನಾನು ಆಲ್ಮೋಸ್ಟು ಎಲ್ಲ ಡ್ರೆಸ್ಸಸ್ಸು ಅಂತ ಅಂದರೆ ನನಗೆ ಇಷ್ಟ ಆಗೋವಂಥ ಡ್ರೆಸ್ಸಸ್ನ ನಾನು ಫ್ಲಿಪ್ಕಾರ್ಟಲ್ಲೇ ನಾನು ತೊಗೊಳ್ಳೋದು. ಆಲ್ಮೋಸ್ಟು ಫ್ಲಿಪ್ಕಾರ್ಟೇ ತೊಗೋತೀನಿ. ಯಾಕಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಬಟ್ಟೆ ಹಾಗೆ ರೀಸನಬಲ್ ಪ್ರೈಸಲ್ಲಿ ಕೂಡ ಇರುತ್ತೆ. ಈ ಡ್ರೆಸ್ಗೆ ನಾನು ಆಲ್ಮೋಸ್ಟ್ ಒಂದು 350 ಅಮೌಂಟ್ ಕೊಟ್ಟಿರ್ಬೋದೇನೋ ಅಷ್ಟೇ. ವಿತ್ತು ಶಿಪ್ಪಿಂಗು ಇರಬೇಕು. ಒಂದು 380 ಬಿದ್ದಿರ್ಬೋದು ನನಗೆ. ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಕಂಫರ್ಟಬಲ್ ಆಗಿದೆ ಅಂತಂದರೆ ಪಾರ್ಟಿ ವೇರ್ಗಳಿಗೆಲ್ಲ ಹಾಕ್ಕೊಂಡು ಹೋಗ್ಬೋದು, ಅಷ್ಟು ಕಂಫರ್ಟಬಲ್ ಆಗಿದೆ. ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬ್ಲ್ಯಾಕ್ ಇಷ್ಟ ಇಲ್ಲ ಅಂತ ಅನ್ನೋರು ಬೇರೆ ಕಲರ್ಸ್ ಇರ್ಬೋದೇನೋ, ನಾನು ಚೆಕ್ ಮಾಡಿಲ್ಲ. ನಿಮಗೆ ಬೇರೆ ಕಲರ್ ಬೇಕು ಅಂತಂದರೆ ಅದನ್ನು ಕೂಡ ನೀವು ಚೂಸ್ ಮಾಡಿಕೊಂಡು ಬುಕ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆದರೆ ತಿಳಿಸಿದ್ರೆ ನಾನು ಲಿಂಕನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ಡ್ರೆಸ್ ಎಲ್ಲನೂ ಹಾಕ್ಕೊಂಡು ಫಿಟ್ಟಿಂಗ್ ಎಲ್ಲ ನೋಡಿ ಆದಮೇಲೆ ಇವತ್ತು ಸುಮಂಗಲಿ ಪೂಜೆ ಇತ್ತು ದೇವಸ್ಥಾನದಲ್ಲಿ, ಯಲ್ಲಮ್ಮ ದೇವಸ್ಥಾನದಲ್ಲಿ. ಅಲ್ಲಿ ಕೂಡ ಹೋಗಿ ಪೂಜೆನ ಮುಗಿಸ್ಕೊಂಡು ದೇವ್ರಿಗೆ ನಮಸ್ಕಾರನ ಹಾಕಿ ಮನೆಗೆ ಬಂದೆ. ಇವತ್ತಿನ ವಿಡಿಯೋ ಇದಾಗಿತ್ತು.